ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್. ಸೊ ಬನ್ನಿ, ಇವಾಗ ನಾವೆಲ್ಲ ಹೋಗ್ತಾ ಇದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಏನು ಅಂತೆಲ್ಲ ಕೂಡ ಹಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ನಿಮ್ಗೆ ಗೊತ್ತಾಗುತ್ತೆ. ಕಮ್ಲೆಟ್ಸ್ ಬಿಗನ್ಸ್ ವ್ಲಾಗ್. ಆ್ಯಂಡ್ ಬನ್ನಿ ಇವಾಗ ವ್ಲಾಗ್ನ ಶುರು ಮಾಡೋಣ. ಕಮ್ಲೆಟ್ಸ್ ಗೋ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ನಾವು ಅರೌಂಡ್ 6:30ಗೆ ಮನೇನ ಬಿಟ್ಬಿಟ್ಟು ಇಟ್ಸ್ ಬೀನ್ ಲೈಕ್ 2.5 hour ಜರ್ನಿ ಇತ್ತು ಬಸ್ಸಲ್ಲಿ. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಮನೆ ಬಿಟ್ವಿ. ವಿ ಹ್ಯಾವ್ ಟು ಬಿ ದೇರ್ at 9:30 ಅಂತ ಅಂದ್ಕೊಂಡು. ಸೊ ಫಸ್ಟ್ ಇವಾಗ ನಾವು BMTC ಬಸ್ಸಲ್ಲಿ ಎಂಡ್ ಲೊಕೇಶನ್ ತನಕ ಹೋಗ್ತೀವಿ. ಒಂದು ಲೈಕ್ 95% ಹೊರಡೋಗ್ತೀವಿ ಬಸ್ಸಲ್ಲೇನೆ. ಲಾಸ್ಟ್ 5% ಲೊಕೇಶನಿಗೆ ಮಾತ್ರ ನಾನು ಆಟೋ ಯೂಸ್ ಮಾಡಿದ್ದು. ವಿಜಯನಗರ ಬಸ್ ಸ್ಟ್ಯಾಂಡ್ ತನಕ ಬಸ್ಸಲ್ಲಿ ಹೋಗ್ಬಿಟ್ಟು ಲೈಕ್ 401 ಎಕ್ಕಿ ವಿಜಯನಗರ್ಗೆ ಹೋದ್ವಿ. ವಿಜಯನಗರಿಂದ ನೆಕ್ಸ್ಟ್ ಟು ದ ಈವೆಂಟ್, ಏನು ಈವೆಂಟ್ ನಡೆಯುತ್ತಲ್ಲ ಅಲ್ಲಿಗೆ ನಾವು ಆಟೋದಲ್ಲಿ ಹೋದ್ವಿ. ಈವೆಂಟ್ ಏನಂತ ಇಷ್ಟರಲ್ಲಿ ಗೊತ್ತಾಗುತ್ತೆ ನಿಮಗೂ ಕೂಡ. ಇಟ್ಸ್ ಆ್ಯನ್ ಇವೆಂಟ್. ಯಾವ ಥರ ಇವೆಂಟ್ ಅಂತ ಅಂದರೆ ಅದ್ರಗುಪ್ಪೆ ಅಪೋಸಿಟ್ ಮೆಟ್ರೋ ಸ್ಟೇಷನ್, ಅದ್ರಗುಪ್ಪೆ ಮೆಟ್ರೋ ಸ್ಟೇಷನ್ ಅಪೋಸಿಟೇ ಬಿಯಾನ್ ಮೆಡಿಸಿನ್ ಬುಕ್ ಲಾಂಚ್ ಇವೆಂಟ್ ಇತ್ತು. ಸೊ ಹಂಗಾಗಿ ಇವತ್ತು ಇವೆಂಟ್ನ ಅಟೆಂಡ್ ಮಾಡೋಕ್ಕೆ ವಿ ಆರ್ ವೇಟೆಡ್ ಫಾರ್ ಆಲ್ಮೋಸ್ಟ್ ಮೆನಿ ಡೇಸ್ ಆ್ಯಂಡ್ ಫೈನಲಿ ಇವೆಂಟ್ ನಡೀತಿತ್ತು ಇವತ್ತು. ಸೊ ಹಂಗಾಗಿ ಟಿಕೆಟ್ ಎಲ್ಲ ಕೂಡ ಬುಕ್ ಮಾಡಿಕೊಂಡು ವಿ ವೆಂಟ್ ಟು ದ ಬಿಯಾನ್ ಮೆಡಿಸಿನ್ ಕನ್ನಡ ವರ್ಷನ್ನ ಬುಕ್ ಲಾಂಚಿಗೆ. ಹಿಂಗೆಲ್ಲ ಆಯಿತು ಬುಕ್ ಲಾಂಚ್. ಯಾರೆಲ್ಲ ಗೆಸ್ಟ್ಗಳು ಬಂದಿದ್ರು ಅಂತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ದಿರ ಕಂಟಿನ್ಯೂಸ್ ಆಗಿ ನೋಡ್ತೀರಿ, ನಿಮಗೂ ಕೂಡ ಆವಾಗ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಜಯರಾಜ್ ಅವರು ಚಿಕಿತ್ಸೆ ಅಂತ ಹೇಳಿದ್ರೆ ಕೇವಲ ಔಷಧಿಗಳಷ್ಟೇ ಇಲ್ಲ, ಅದು ಜೀವಶಕ್ತಿ, ಭಾವನೆಗಳಿಗೆ, ಜೀವನ ವಿಧಾನಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ಬಿಟ್ಟು ಕಳೆದ 15 ವರ್ಷಗಳಿಂದ ತಮ್ಮ ಸಾರ್ಥಕ ಸೇವೆಯಲ್ಲಿ ಅವರಿದ್ದಾರೆ. ತಾವೆಲ್ಲರೂ ಕೂಡ ಅವರು ಏನೆಲ್ಲ ಸೇವೆ ಮಾಡಿದ್ದಾರೆ, ಏನೆಲ್ಲ ವಿಧಾನಗಳನ್ನ ಕಂಡುಕೊಂಡಿದ್ದಾರೆ, ಅವೆಲ್ಲವನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತರ್ತಾ ಇದ್ದಾರೆ. ಅದುವೇ ಬಿಯಾನ್ ಮೆಡಿಸಿನ್ಸ್. ಅಲ್ಲಿ ವೇ ಕ್ಲಿಯರ್ ಮಾಡ್ಕೊಡ್ಬೇಕು ಫೋಟೋಗ್ರಾಫರ್ಸ್ಗೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪೂರ್ವಿ ಜಯರಾಜ್. 15 ವರ್ಷಗಳಿಗೂ ಮಿಗಿಲಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಾ ಮನುಕುಲವನ್ನ ಆರೋಗ್ಯ ಚಿಕಿತ್ಸೆ ಮತ್ತು ಅಂತರಂಗ ಪರಿವರ್ತನೆಯ ದಾರಿ ಕೊಂಡೊಯ್ಯಲು ಶ್ರಮಿಸಿದ ಹಾಗೂ ಈ ನಿಟ್ಟಿನಲ್ಲಿ ಅಹರ್ನಿಶಿ ಸಾಧನೆ ಹಾಗೂ ವಿಶ್ವ ದಾಖಲೆಯನ್ನ ಮುಡಿಗೇರಿಸಿಕೊಂಡ ಸಾರ್ಥಕ್ಯವನ್ನು ಇಂದಿಲ್ಲಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಸಂಭ್ರಮಿಸುವಂತಹ ಈ ಸುದಿನ, ಈ ಸುಮಧುರ ಕ್ಷಣಗಳಿಗಾಗಿ ಇದನ್ನ ಸಾಕ್ಷೀಕರಿಸಲಿಕ್ಕಾಗಿ ಆಗಮಿಸ್ತಾರೆ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ಎಲ್ಲರನ್ನ ಮಾತನಾಡಿಸ್ತಾ ಶುಭ ಕೋರುತ್ತಾ ವೇದಿಕೆ ಮಧ್ಯಭಾಗಕ್ಕೆ ಆಗಮಿಸ್ತಾ ಇದೆ ಬಂಧುಗಳೇ. ಇವರ ಜ್ಞಾನ ಮತ್ತು ಆರೋಗ್ಯ ಸೇವೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಭೂತಾನ್, ಥೈಲ್ಯಾಂಡ್, ಇಂಡೋನೇಷಿಯಾ ಮತ್ತು ಅನೇಕ ಯುರೋಪಿಯನ್ ರಾಷ್ಟ್ರಗಳವರೆಗೆ ಕೂಡ ವ್ಯಾಪಿಸಿ ಅಂತಾರಾಷ್ಟ್ರೀಯ ಔಷಧ ರಹಿತ ಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ಸಮಸ್ಯೆಗಳನ್ನ ಪರಿಹರಿಸಿರುವ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಮಾತ್ರವಲ್ಲದೆ ವಿಶ್ವ ದಾಖಲೆಯ ಪುಸ್ತಕದಲ್ಲೂ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ ಎಂಬುದು ನಮ್ಮೆಲ್ಲರ ಪಾಲಿನ ಬಹುದೊಡ್ಡ ಖುಷಿ. ನಾನು ಹೇಳಿದೆ, 42,000ಕ್ಕೂ ಹೆಚ್ಚು ಜನರೊಂದಿಗೆ ಅವರು ವೈಯಕ್ತಿಕ ನೇರ ಸಂವಹನ ಅಂತ ಈಗಲೂ ಕೂಡ ಅವರು ಬರ್ತಾ ಎಲ್ಲರೊಂದಿಗೆ ಸಂವಹನ ಮಾಡ್ತಾ ಎಲ್ಲರನ್ನ ಟ್ರೀಟ್ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಸೆಲ್ಫಿಗೆ ಕೂಡ ಪೋಸ್ ಕೊಡ್ತಾ ಇದ್ದಾರೆ. ಗಣನಾಥಂ ಭಜರೆ ಚೇತಪ. ಅದೇ ಕರೋನಾ ಬಂದ ಮೇಲೆ ಏನಾಯ್ತು? ಅದೇ ಮೇಷ್ಟು ಅತಿಥಿಗಳನ್ನ ಸ್ವಾಗತಿಸೋಣ ಪ್ರೀತಿಯ ಚಪ್ಪಾಳೆಯೊಂದಿಗೆ. ಸ್ವಾಗತ ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತೀನಿ. ಕರೋನಾ ಬಂದ್ಮೇಲೆ ಅದೇ ಮೇಷ್ಟು ಡೈಲಾಗ್ ಚೇಂಜ್ ಮಾಡ್ಕೊಂಡ್ಬಿಡೋದ? ಅಲ್ಲ ಕಣಪ್ಪ, ಆನ್ಲೈನ್ ಕ್ಲಾಸ್ಗೆ ನಿಮ್ಮ ಅಪ್ಪ ಅಮ್ಮ ಒಂದು ಮೊಬೈಲ್ ಕೊಡ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ
ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ ಏನು ನಿಮ್ಮ ಮಾಯ ರಾಘವೇಂದ್ರದಾಯ ಅಕ್ಷತೆ ಅಂಗಾರ ಮುದ್ರೆಯ ಶೃಂಗಾರ ಅಕ್ಷತೆ ಅಂಗಾರ ಮುದ್ರೆಯ ಪೂರ್ವಿ ಜಯರಾಜ್ ಅವರು ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೋಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಹಿರಿಯ ನಟಿ ನಿಮ್ಮೆಲ್ಲರ ಹೆಚ್ಚಿನ ಕಣ್ಮಣಿ ಪ್ರೇಮ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಅವ್ರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೋಬೇಕು. ಹಾಗೆ ಹೆಸರಾಂತ ಗಾಯಕಿ ಶ್ರೀಮತಿ ಲಕ್ಷ್ಮಿ ನಾಗರಾಜ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಕ್ಲಿನಿಕಲ್ ರಿಸರ್ಚ್ ಕಂಪನಿ ಬೆಂಗಳೂರು ಇದರ ಮುಖ್ಯ ವೈಜ್ಞಾನಿಕ ಅಧಿಕಾರಿಗಳು ಡಾಕ್ಟರ್ ನಾಗೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು, ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡಬೇಕಾ. ಡಾಕ್ಟರ್ ನಾಗೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಾಗಿ ತಮ್ಮೆಲ್ಲರ ಚಪ್ಪಾಳೆ ಮುಖೇನ ಸ್ವಾಗತ ಸುಸ್ವಾಗತ. ಇವಾಗ ಒಬ್ಬೊಬ್ಬರೇ ಗೆಸ್ಟ್ ಕೂಡ ಬರ್ತಿದ್ದಾರೆ. ಸೊ ನೆಕ್ಸ್ಟ್ ರಾಜೇಶ್ ಸರ್ ಕೂಡ ಬಂದರು. ನಿಜ ಯಾರು ಅವರಿಗೆ ಶುಭವಾಗಲಿ ಅಂತ ಈ ದಿವಸ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಆರ್ ವಿ ಜಾಗೀರ್ದಾರ್ ಅವರಿಗೆ. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಿರಿಯರು ಹಾಗೂ ಮಾಜಿ ಸಚಿವರು ಆದಂತಹ ಶ್ರೀಮತಿ ಸಿ ಮೋಟಮ್ಮ ಅವರು. ಅವ್ರು ನೇರವಾಗಿ ವೇದಿಕೆಗೆ ಬರಮಾಡ್ಕೋಬೇಕಾಗಿ ನಾನು ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ವಿನಂತಿ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಮುಖೇನ ವೇದಿಕೆಗೆ ಬರಮಾಡ್ಕೋಣ. ಹಾಗೆ ಪ್ರಶಸ್ತಿ ವಿಜೇತ RJ ನಟ ಪಾಡ್ಕಾಸ್ಟರ್ ರಾಜೇಶ್ ಗೌಡ ಅವರು ಜೊತೆಯಾಗಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ರಾಜ್ಯದಲ್ಲಿ ಮನೆ ಮಾತಾದಂತಹ ದಿಟ್ಟ ನಾಯಕಿ ಮೋಟಮ್ಮ ಅವರು. ಅಂತಲೂ ಬಹುಶಃ ಜನರಿಗೆ ಅಷ್ಟು ಪರಿಚಯ ಇರಲಿಲ್ವೇನೋ. ನಂತರ ಮಾನಸಿಕ ಅಸ್ವಸ್ಥತೆ ಅಂದರೆ ಏನೋ ಬುದ್ಧಿ ಸರಿ ಇಲ್ವೇನೋ, ಏನೋ ಹುಚ್ಚಿಡ್ದಿದ್ದೇನೋ ಅನ್ನೋ ಒಂದು ಎಲ್ರಿಗೂ ನಮಸ್ಕಾರ. ಈಗ ಮೊದಲನೇದಾಗಿ ನಿಮ್ಮ ಪೂರ್ವಿ ಡಾಕ್ಟರ್ ಪೂರ್ವಿ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಚೆಕ್ ಮಾಡೋಣ. ಪ್ರೀತಿಯ ಮೇಡಮ್ ಅವರ ಒಂದು ಅದ್ಭುತವಾದಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇವತ್ತು. ಆ್ಯಂಡ್ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ದೂರದ ಊರುಗಳಿಂದ ಬಂದಿರೋದಕ್ಕೆ. ಆ್ಯಂಡ್ ಸಿಂಪಲ್ ಅವರು ಅವತ್ತಿಂದ ಶುರುವಾದಂಥ ಒಂದು ಅನುಬಂಧ. ಪ್ರತಿ ಸಾರಿ ಒಂದೊಂದು ಪಾಡ್ಕಾಸ್ಟ್ ಮಾಡಬೇಕಂದ್ರೆ ಅವರೊಂದು ಜ್ಞಾನದ ಭಂಡಾರ. ನೀವು ಏನಾದರೂ ಕೇಳಿ ಅವ್ರ ಹತ್ರ ಉತ್ತರ ಇಲ್ಲ ಅನ್ನಂಗಿಲ್ಲ. ಆದರೂ ಕೂಡ ಸರ್ ಇದು ಮಾಡ್ಬೋದಾ, ಇದೇನು ಸರ್ ಇದು ಹೆಂಗಿರತ್ತಿದು, ನಿಮಗೆ ಗೊತ್ತಿಲ್ಲ. ಆಫ್ ದ ರೆಕಾರ್ಡ್ ಶೂಟ್ ಮಾಡೋ ಮುಂಚೆ ನಮ್ಮಲ್ಲಿ ಮಾತುಕತೆ ಆಗತ್ತಲ್ಲ, ಅವರೊಂದು ಮಗು ಥರ ಕೇಳಿಸ್ಕೊಳ್ತಾರೆ ಗೊತ್ತಾ. ನನಗೆ ಅನಿಸೋದು ಇವರು ಡಾಕ್ಟರ್ ಪೂರ್ವಿ ಜಯರಾಜ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಂಡ್ ಫೋರ್ಸ್ ಮ್ಯಾಗ್ಝಿನಲ್ಲಿ ಕೂಡ ಇವರು ಫೀಚರ್ ಆಗಿದ್ದಾರೆ. ಇಷ್ಟು ದೊಡ್ಡ ಸಾಧನೆ ಮಾಡಿದಂಥ ಒಂದು ಅದ್ಭುತವಾದಂಥ ವ್ಯಕ್ತಿ ಹೇಗೆ ಇಷ್ಟು ಸರಳವಾಗಿರಕ್ಕೆ ಸಾಧ್ಯ ಆಗತ್ತೆ ಅಂತ ನನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು, ಜನಪ್ರಿಯ ಯುವ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ತೇಜಸ್ವಿ ಸೂರ್ಯ ಅವರು.
यज्ञमीडे पुरोहितं यज्ञस्य देवं ऋत्विजं होतारं रत्नधातमम् अग्निः पूर्वेभिः ऋषिभिः वक्षति अग्निना रैमश्नवत् कोशमेवादिवेदिवे यशसं वीरवत्तमम् अग्नेयं यज्ञमध्वरं विश्वतः परिभूरसि स यद्देवेषु गच्छति अग्निर्होता कविक्रतुः सत्यश्चित्रश्रवस्तमः देवो देवेभिरागमत् यदङ्गदाशुषे त्वमग्ने भद्रं ಇವಾಗ ಲೈಟ್ ಲ್ಯಾಂಪ್ ಆಗಿ ಬಂದಿರೋ ಗೆಸ್ಟ್ಗಳಿಗೆಲ್ಲ ಕೂಡ ಸನ್ಮಾನ ಮಾಡಿ ಅದಾದಮೇಲೆ ಮಾಮ್ದು ಜರ್ನಿ ಮತ್ತೊಮ್ಮೆ ಪ್ರೀತಿಯ 15 ವರ್ಷಗಳಿಗೂ ಮಿಗಿಲಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಾ ಮನುಕುಲವನ್ನು ಆರೋಗ್ಯ ಚಿಕಿತ್ಸೆ ಮತ್ತು ಅಂತರಂಗ ಪರಿವರ್ತನೆಯ ದಾರಿಯತ್ತ ಕೊಂಡೊಯ್ಯಲು ಶ್ರಮಿಸಿದ ಆ ನಿಟ್ಟಿನಲ್ಲಿ ಅಹರ್ನಿಶಿ ಸಾಧನೆ ಮಾಡಿ ವಿಶ್ವ ದಾಖಲೆಯನ್ನು ಮುಡಿಗೇರಿಸಿಕೊಂಡ ಸಾರ್ಥಕ್ಯವನ್ನು ಇಂದಿಲ್ಲಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಸಂಭ್ರಮಿಸುವ ಕಾತರದ ಕ್ಷಣಗಳಿಗೆ ಮುಹೂರ್ತವೇರಿಸಿದ್ದೇವೆ. ನಿಜವಾದ ಚಿಕಿತ್ಸೆ ಕೇವಲ ಔಷಧಿಗಳಿಗಷ್ಟೇ ಸೀಮಿತವಲ್ಲ. ಮನಸ್ಸಿನ ಶಕ್ತಿ, ಭಾವನೆಗಳು, ಜೀವಶಕ್ತಿ ಮತ್ತು ಆತ್ಮ ಜಾಗೃತಿಯಲ್ಲಿ ನಿಜವಾದ ಸ್ವಾಸ್ಥ್ಯವು ಅಡಗಿದೆ ಎಂಬುದನ್ನು ನಂಬಿ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾದ ನಮ್ಮ ನೆಲದ ಮಹಿಳೆಯ ಅಗಾಧ ಜ್ಞಾನದ ಹರಿವನ್ನು ಅನಾವರಣಗೊಳಿಸುತ್ತಿದ್ದೇವೆ. ವಿಶ್ವ ದಾಖಲೆ ಸಾಧಿಸಿರುವ ಔಷಧರಹಿತ ಚಿಕಿತ್ಸಕರಾದ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಪರ್ಯಾಯ ಚಿಕಿತ್ಸೆ ಮತ್ತು ಇಂಟಿಗ್ರೇಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿ 2 ಉನ್ನತ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ. ಕಳೆದ 1.5 ದಶಕಗಳಲ್ಲಿ ಡಾಕ್ಟರ್ ಪೂರ್ವಿ ಅವರ ವಿಚಾರಧಾರೆಗಳು ಸುವರ್ಣ ನ್ಯೂಸ್, TV9, ಪಬ್ಲಿಕ್ ಟಿವಿ, ನ್ಯೂಸ್ 18, ರಿಪಬ್ಲಿಕ್ ಟಿವಿ, ಕಲರ್ಸ್ ಟಿವಿ, ಜಿ ಟಿವಿ, ಕಸ್ತೂರಿ ಟಿವಿ, ಉದಯ ಟಿವಿ, ಚಂದನ ವಾಹಿನಿ ಸೇರಿದಂತೆ ಹಲವಾರು ಪ್ರಮುಖ ವಾಹಿನಿಗಳಲ್ಲಿ ಪ್ರಸಾರವಾಗುತ್ತಾ ಜನಮನ ಗೆದ್ದಿವೆ. ಟಾಪ್ ಲೀಡರ್ಸ್ ಬಗ್ಗೆ ಉಲ್ಲೇಖವಾಗುವ ಜಗತ್ತಿನ ಹೆಸರುವಾಸಿ ಮ್ಯಾಗಝಿನ್ ಫೋರ್ಬ್ಸ್ನಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಡಾಕ್ಟರ್ ಪೂರ್ವಿ ಜಯ ಸಾಧನೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಇವರ ಜ್ಞಾನ ಮತ್ತು ಆರೋಗ್ಯ ಸೇವೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಅಮೆರಿಕ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಭೂತಾನ್, ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಅನೇಕ ಯುರೋಪಿಯನ್ ರಾಷ್ಟ್ರಗಳವರೆಗೂ ವ್ಯಾಪಿಸಿ ಅಂತಾರಾಷ್ಟ್ರೀಯ ಮನ್ನಣೆ ಕಲ್ಪಿಸಿದೆ. ಇಲ್ಲಿಯವರೆಗೆ ಬರೋಬ್ಬರಿ 42,000ಕ್ಕೂ ಹೆಚ್ಚು ಸೆಷನ್ಗಳಲ್ಲಿ ಪ್ರತಿಯೊಬ್ಬರೊಂದಿಗೆ ನೇರ ಸಂವಹನದ ಔಷಧರಹಿತ ಚಿಕಿತ್ಸೆಯ ಮೂಲಕ ಯಶಸ್ವಿಯಾಗಿ ಸಮಸ್ಯೆಗಳನ್ನು ಪರಿಹರಿಸಿರುವ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ದಾಖಲೆಯ ಪುಸ್ತಕದಲ್ಲೂ ಕೂಡ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಎಂಬುದು ನಮ್ಮೆಲ್ಲರ ಪಾಲಿನ ಬಹುದೊಡ್ಡ ಖುಷಿ. ಸಾಮಾಜಿಕ ಜಾಲತಾಣಗಳು ಕೇವಲ ಮನರಂಜನೆಯ ಮೂಲಕ ಜನರ ಸಮಯವನ್ನು ಕರಗಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಆರೋಗ್ಯ, ಜೀವನ ಶೈಲಿ, ಆತ್ಮವಿಕಸನ ಮತ್ತು ಮನಃಶಾಂತಿಯ ಕುರಿತು ಅರ್ಥಪೂರ್ಣವಾದ ಸಾವಿರಾರು ವಿಡಿಯೋಗಳನ್ನು, ರೀಲ್ಸ್ಗಳನ್ನು ಮತ್ತು ಪಾಡ್ಕಾಸ್ಟ್ಗಳನ್ನು ಪ್ರಸಾರ ಮಾಡುವುದರ ಮೂಲಕ ಕೋಟ್ಯಾಂತರ ಜನರ ಮನಗೆದ್ದು ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಸಾವಿರಾರು ವಿಡಿಯೋಗಳನ್ನು ನೋಡಿ ಜೀವನದಲ್ಲಿ ಧೈರ್ಯ, ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಂಡಿರುವ ಅನೇಕರ ಅನುಭವಗಳು ಇವರ ಯಾವುದೇ ವಿಡಿಯೋಗಳ ಕಾಮೆಂಟ್ ವಿಭಾಗವನ್ನು ನೋಡಿದರೆ ಅವರಲ್ಲಿನ ವಿದ್ವತ್ತಿನ ಪರಿಚಯವಾಗುತ್ತದೆ. ಇಲ್ಲಿಯ ತನಕ 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನು ಬೋಧಿಸಿರುವ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಜನಪ್ರಿಯ ಔಷಧರಹಿತ ಚಿಕಿತ್ಸಾ ತರಬೇತಿದಾರರಾಗಿಯೂ ಪ್ರಸಿದ್ಧರು. ನಕಾರಾತ್ಮಕ ಆಲೋಚನೆಗಳನ್ನು ಗೆಲ್ಲಲು ಸಹಾಯ ಮಾಡುವ ಬ್ರೈನ್ ಜಿಮ್, ಸ್ವಯಂ ಚಿಕಿತ್ಸೆಯ ಅರಿವು ಮೂಡಿಸುವ ಸೆಲ್ಫ್ ಲವ್ 365, ಮನಸ್ಸಿನ ಶಕ್ತಿಯಿಂದ ಕನಸಿನ ಜೀವನ ನಿರ್ಮಿಸಿಕೊಳ್ಳಲು ಮಾರ್ಗದರ್ಶನ ನೀಡುವ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಮತ್ತು ಸುಪ್ತ ಮನಸ್ಸಿನ ಶಕ್ತಿಯನ್ನು ಅರಿಯುವ ಹಲವಾರು ಆನ್ಲೈನ್ ಹಾಗೂ ಆಫ್ಲೈನ್ ಕಾರ್ಯಾಗಾರಗಳು ಜನಮನ ಗೆದ್ದು ಅಚ್ಚುಮೆಚ್ಚಿನ ಕಾರ್ಯಕ್ರಮಗಳೆಂದು ಹೆಸರುವಾಸಿಯಾಗಿವೆ. ಇವರ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಪ್ರತಿಷ್ಠಿತ ವೇದಿಕೆಗಳು ಹಲವಾರು ಪ್ರಶಸ್ತಿಗಳಿಂದ ಗೌರವಿಸಿದೆ. ಅವುಗಳಲ್ಲಿ 2024ರ VSK ಯೂಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಅವಾರ್ಡ್, 2025ರ ದಿಟ್ಟ ಮಹಿಳೆ ಅವಾರ್ಡ್ ಮತ್ತು
2026ರ ವಿಮೆನ್ ಎಂಪವರ್ಮೆಂಟ್ ಕಾಂಟ್ರಿಬ್ಯೂಟರ್ ಅವಾರ್ಡ್ಗಳು ಪ್ರಮುಖವಾಗಿವೆ. ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಕೇವಲ ಪ್ರಸಿದ್ಧ ಔಷಧರಹಿತ ಚಿಕಿತ್ಸಕರಷ್ಟೇ ಅಲ್ಲ, ಪ್ರಸಿದ್ಧ ಮೋಟಿವೇಶನಲ್ ಸ್ಪೀಕರ್ ಮತ್ತು ಲೈಫ್ ಕೋಚ್ ಕೂಡ ಆಗಿದ್ದಾರೆ. ಬಿಯಾಂಡ್ ಅಕಾಡೆಮಿಕ್ಸ್ ನಿಜವಾದ ಆರೋಗ್ಯವನ್ನು ಪಡೆಯಲು ಓರ್ವ ವ್ಯಕ್ತಿಯು ಅರಿತುಕೊಳ್ಳಲೇಬೇಕಾದಂತಹ ಸೂತ್ರಗಳು ಮತ್ತು ವಿದ್ಯಾರ್ಥಿಗಳಿಗೆ ನಾವು ಹೇಳಿಕೊಡಲೇಬೇಕಾದಂತಹ ಅಂತರ್ಜ್ಞಾನದ ವಿಚಾರಗಳನ್ನು ಮನಮುಟ್ಟುವಂತೆ ವಿಶ್ವಕ್ಕೆ ಹಂಚಿದ್ದಾರೆ. ಇದೀಗ ಡಾಕ್ಟರ್ ಪೂರ್ವಿ ಜಯರಾಜ್ ರವರು ಕಳೆದ 15 ವರ್ಷಗಳಲ್ಲಿ ಲಕ್ಷಾಂತರ ಜನರು ತಮ್ಮ ತಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಗಳಿಂದ ಉತ್ತಮ ಬದಲಾವಣೆಯನ್ನು ಕಂಡುಕೊಂಡ ರಾಸಾಯನಿಕ ಮುಕ್ತ, ನೆಮ್ಮದಿಯುತ ಮತ್ತು ಸಂತೋಷಭರಿತ ಜೀವನವನ್ನು ನಡೆಸಲು ಸಾಧ್ಯವಾದ ರಹಸ್ಯಗಳನ್ನು ತಮ್ಮ ಚೊಚ್ಚಲ ಪುಸ್ತಕವಾದ ಬಿಯಾಂಡ್ ಮೆಡಿಸಿನ್ ಇದರಲ್ಲಿ ವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಈ ಪುಸ್ತಕದ ಸತ್ವ ಸಿಗಲೆಂಬ ಸದುದ್ದೇಶದಿಂದ ಇದರ ಕನ್ನಡ ಆವೃತ್ತಿಯನ್ನು ಕನ್ನಡಿಗರ ಸಮ್ಮುಖದಲ್ಲೇ ಬಿಡುಗಡೆ ಮಾಡಬೇಕೆಂಬ ಮಹದಾಸೆ ಇವರದು. 18 ಅಧ್ಯಯನಗಳಲ್ಲಿ 108 ಪ್ರಮುಖ ವಿಷಯಗಳನ್ನು ವಿಸ್ತಾರವಾಗಿ ಹೇಗೆ ಓರ್ವ ವ್ಯಕ್ತಿ ತನ್ನದೇ ಕಾಯಿಲೆಗಳನ್ನು ಸೃಷ್ಟಿಸಿ ತನ್ನ ಮನಃಶಕ್ತಿಯಿಂದ, ಅಂತರ್ಜ್ಞಾನದಿಂದ ತಾನೇ ಮೂಲವನ್ನು ಕಂಡುಹಿಡಿದುಕೊಂಡು ಚಮತ್ಕಾರಯುತವಾಗಿ ಹೊರಬರಲು ಸಾಧ್ಯವಿದೆ ಎಂಬುದನ್ನು ತನ್ನ ಸಂಶೋಧನೆಯ ಮೂಲಕ ಸಾಬೀತುಪಡಿಸಿ ಈಗ ಅದನ್ನೊಂದು ಸರಳವಾದ ಪುಸ್ತಕದ ಮೂಲಕ ಮನೆ ಮನೆಗೂ ಮುಟ್ಟಿಸುವಂಥ ಮಹತ್ ಕಾರ್ಯ ಈ ಪುಸ್ತಕದ ಮೂಲೋದ್ದೇಶ. ಈ ಪುಸ್ತಕವು ಕೇವಲ ಕರ್ನಾಟಕದ ಜನತೆಗೆ ಮಾತ್ರವಲ್ಲ, ಕೋಟ್ಯಾಂತರ ಜನರಿಗೆ ವಿಶ್ವದಾದ್ಯಂತ ನೆಮ್ಮದಿಯುತ ಜೀವನವನ್ನು ನಡೆಸಲು ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡಲೆಂದು ಆಶಿಸುತ್ತಾ, ಬನ್ನಿ ನಾವೆಲ್ಲರೂ ಡಾಕ್ಟರ್ ಪೂರ್ವಿ ಜಯರಾಜ್ ಅವರಿಗೆ ಈ ಸುಸಂದರ್ಭದಲ್ಲಿ ಬಿಯಾಂಡ್ ಮೆಡಿಸಿನ್ ಪುಸ್ತಕದ ಬಿಡುಗಡೆಯೆಂದು ಶುಭ ಹಾರೈಸೋಣ. ಆತ್ಮಬಂಧುಗಳೇ, ನಾನು 3 ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ಯಾವುದ್ರ ಬಗ್ಗೆ ಮಾತಾಡಲಿ, ನಾನು ಈ ಫೀಲ್ಡಿಗೆ ಬಂದಿದ್ದ ಬಗ್ಗೆ ಮಾತಾಡಲಾ, ಇಲ್ಲ ಯಾವ ಚಮತ್ಕಾರಗಳನ್ನು ನಾನು 15 ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚು ಸೆಷನ್ಗಳಲ್ಲಿ ಪ್ರತಿ ಬಾರಿಯೂ ಅನುಭವಿಸಿದ್ದೀನಿ ಅದ್ರ ಬಗ್ಗೆ ಮಾತಾಡಲಾ, ಇಲ್ಲ ಬಿಯಾಂಡ್ ಮೆಡಿಸಿನ್ ಪುಸ್ತಕ ಯಾಕೆ ಮತ್ತು ಏನು ಅದರ ಬಗ್ಗೆ ಮಾತಾಡಲಾ, ಇಲ್ಲ ನಿಮ್ಮೆಲ್ಲರ ಈ ಪ್ರೀತಿಯ ಋಣ ಹೇಗೆ ತೀರಿಸಲಿ ಅನ್ನೋದ್ರ ಬಗ್ಗೆ ಭಾವಕೊಳಾಗಿ ಮಾತಾಡಲಾ ಅಂತ ತುಂಬ ಯೋಚನೆ ಮಾಡಿದ್ಮೇಲೆ ನನ್ನ ಮಗ ಕಣ್ಣಿಗೆ ಬಿದ್ದ. ಅದಕ್ಕೆ ಅವನಿಗೆ ಒಂದು ಮೆಸೇಜ್ ಕೊಡೋಣ, ಹಾಗೆ ನೆಕ್ಸ್ಟ್ ಜನ್ರೇಷನ್ಗೂ ಅದ್ರ ಮೂಲಕ ಒಂದು ಮೆಸೇಜ್ ಸಿಗುತ್ತೆ ಅಂತ ಹೀಗೆ ಶುರು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಫಾರ್ಮಲಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ನೀವು ಪ್ರತಿಯೊಬ್ಬರು ಇಷ್ಟು ದೊಡ್ಡ ಸಾಧನೆ ಮಾಡಿಯೂ ಕೂಡ ಆರೋಗ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡಲೇಬೇಕು ಅಂತ ನಾನು ಹೋಗಿ ಅವ್ರ ಮುಖ ನೋಡ್ತಾ ಇದ್ದ ಹಾಗೇ ಅವ್ರು ಎಷ್ಟು ಕ್ಯೂರಿಯಾಸಿಟಿ ತೋರಿಸ್ತಾ ಇದ್ರು ಪ್ರತಿಯೊಬ್ಬರು ಅಂದರೆ. ಇನ್ಫ್ಯಾಕ್ಟ್ ನನ್ನ ಮನೇಲಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನಿಜವಾಗ್ಲೂ ಅವ್ರಿಗೆ ಈ ಥರದ್ದೊಂದು ಆಲ್ಟರ್ನೇಟಿವು ಅಥವಾ ಅಂತರ್ಚಿಕಿತ್ಸೆ ಆರೋಗ್ಯ ಅನ್ನೋದು ಇಂಟ್ರೆಸ್ಟ್ ಇರುತ್ತಾ ಅಂತ. ಬಟ್ ದ ವೇ ದೇ ರಿಸೀವ್ಡ್ ಮೀ, ಆ ಬುಕ್ಕನ್ನು ಪ್ರಾಮಾಣಿಕವಾಗಿ ಓದ್ತಾ ಇದ್ದಿದ್ದು, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕೆ ಆಸಕ್ತಿ ತೋರಿಸಿದ್ದು ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲರೂ ತುಂಬ ಪುಣ್ಯ ಮಾಡಿದ್ದೀವಿ. ಇಂಥ ಸಾಧಕರು ನಮ್ಮ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಇರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ನೋಡಿ, ಲೆಕ್ಕ ಹಾಕಬಾರ್ದು, ಆದರೆ 9 ಜನ ಕೂತಿದ್ದಾರೆ. ಸೊ 9 is the number of completion ಅಂತ ಹೇಳ್ತೀವಿ. ಸೊ ಡಿವೈನ್ ಇಸ್ ರಿಯಲಿ ಬ್ಲೆಸ್ಸಿಂಗ್ ಅಸ್. ಕಮಿಂಗ್ ಬ್ಯಾಕ್, ನಾನು ತುಂಬ ಚಿಕ್ಕದಾಗಿ ನಿಮ್ಮೆಲ್ಲರೂ ಕುರಿತು 2 ಮಾತುಗಳನ್ನ ಹೇಳ್ತೀನಿ. ಅಪ್ಪ ವೈಭವ, ಅರ್ಥ ಏನು ಅಂತ ನೀನು ಒಮ್ಮೆ ಇಲ್ಲಿರೋರ್ನೆಲ್ಲ ತಿರುಗಿ ನೋಡಿ ಅವರ ಹೃದಯದಲ್ಲಿ ಅಂತರ್ಚಿಕಿತ್ಸೆ ಆಗಿ ತಮ್ಮ ಕಾಯಿಲೆಗಳಿಂದ ಹೊರಗಡೆ ಬಂದ ಮೇಲೆ ಅನುಭವಿಸಿದ ಆನಂದ ಇದೆಯಲ್ಲ, ಅದೇ ನಿನ್ನ ಹೆಸರಿನ ಅರ್ಥ. ಎಲ್ಲ ಗಣ್ಯರು ಈಗ ಅನಾವರಣಗೊಳಿಸ್ತಾ ಇದ್ದಾರೆ. ಬಂಧುಗಳೇ, ಔಷಧರಹಿತ ಚಿಕಿತ್ಸೆಯಿಂದ ಸಾವಿರಾರು ಜನರು ಗುಣಮುಖರಾಗುವಾಗ ಪಯಣ, ನಿಮ್ಮೊಳಗಿನ ಚಿಕಿತ್ಸಕರನ್ನ ಜಾಗೃತಗೊಳಿಸುವ ನೈಜ ಚಿಕಿತ್ಸಾ ರಹಸ್ಯದ ಅನಾವರಣ, ಔಷಧಾತೀತ ಚಿಕಿತ್ಸೆ ಇದೀಗ ಅನಾವರಣಗೊಂಡಿದೆ. ಹಾಗೆ ಎಲ್ಲ ಗಣ್ಯರು ಕೂಡ ನಮ್ಮ ಕೈನಲ್ಲಿ ಪುಸ್ತಕ ತಲೆ 2ಕ್ಕೂ ಊಟ ಹಾಕ್ತಿದ್ದಾರೆ. ತುಂಬ ಧನ್ಯವಾದಗಳು. 2ನೇ ವಿಷಯ, ನನ್ನ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರೆ. ನಾನು ಮೆಡಿಕಲ್ ಡಾಕ್ಟರು, ಕರೆಸ್ಬಿಟ್ಟು ಮಾತಾಡಿ. ಮನೆಯವ್ರಿಗೆ ಊಟ ಇಲ್ಲ ಅಂದರೆ ನೀವೇ ದಿಕ್ಕು, ನಿಮ್ಮ ಮನೆಗೆ ಬರ್ತೀವಿ.
ಅದು ಅಲ್ಲೇ ಒಂದು ಬರೀ ಕ್ಲಿನಿಕ್ ಅಲ್ಲ, ಕ್ಲಿನಿಕಲ್ ಟ್ರಯಲ್ ಅಲ್ಲಿ ಕೂಡ ನಾನು ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕ್ಲಿನಿಕಲ್ ಚೀಫ್ ಸೈಂಟಿಫಿಕ್ ಆಫೀಸರ್ ಕೆಲಸ ಮಾಡ್ತೀನಿ. ನಮ್ಮ ಕಂಪ್ನಿನೂ ಮುಚ್ಚೋಗೋ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲಾ ತರದಲ್ಲೂ ನಮ್ಮನ್ನು ಅತಿಥಿ ಅಂತ ಕರೆದು ತೆಗೆದು ಬಿಟ್ಟಿದ್ದಾರೆ. ಆದರೆ ತುಂಬಾ ಸಂತೋಷ ಆಗ್ತಿದೆ. ನಾ ಕ್ಲಿನಿಕ್ ಓಪನ್ ಮಾಡಿದ ಮೊದಲನೇ ದಿವಸನೇ ಅದರ ಉದ್ದೇಶ ಏನು ಅಂದರೆ ಒಂದಿನ ಮುಚ್ಚಬೇಕು ಅಂತ, ನನ್ನ ಕ್ಲಿನಿಕ್ ಬಂದ್ ಆಗಬೇಕು ಅಂತ. ಯಾಕಂದರೆ ನಾವಿಲ್ಲಿ ಕಾಯಿಲೆ ದೂರ ಮಾಡೋಕ್ಕಿಲ್ಲ. ಯಾವುದೇ ಹೀಲರ್ ಆಗಿರ್ಬೋದು, ಯಾರದೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಮ್ಮ ಮುಖ್ಯ ಉದ್ದೇಶ ಅಲ್ಲಿ ಒಳಗಿರುವ ಆ ಒಂದು ಕಾಯಿಲೆ ಅಂತ ನಾವೇನೇನು ತಿಂತೀವಲ್ಲ, ಅದು ನಮ್ಮ ಆಗ್ತಿರೋ ಒಂದು ಸಣ್ಣ ಬದಲಾವಣೆ. ಅದರ ಬಿಯಾಂಡ್ ಮೆಡಿಸಿನ್ ಅಂದರೆ ಬರೀ ಇದು ಮಾನಸಿಕ ಅಲ್ಲ, ಅಂದರೆ ಬರೀ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗೆ ಹೋಗುವಂಥದ್ದು ಅಷ್ಟೇ ಅಲ್ಲ ಅಂತ ತಿಳ್ಕೊಂಡ್ಬಿಡಿ. ತುಂಬ ಸರಿ ಹಿಂಗೆ ಆಗ್ಬಿಡತ್ತೆ, ಇದಂದರೆ ಬರೀ ಮನಸ್ಸಿನ ಕಾಯಿಲೆಗಳನ್ನ ಮಾತ್ರ ಹೀಗೆ ವಾಸಿ ಮಾಡ್ಬೋದು. ಅಲ್ಲ, ಇದು ನಮ್ಮ ಯಾವುದೇ ತೊಂದರೆ ದೇಹದ ಮೂಲಕ ಪ್ರಕಟವಾಗುತ್ತೆ. ಹೀಗೆ ನಾವು ಸ್ಕ್ರೀನ್ ಮೇಲೆ ಪಿಕ್ಚರ್ ಬಿಡ್ತೀವಲ್ಲ, ನಮ್ಮ ಒಳಗಿನ ತೊಂದರೆ ಅಥವಾ ದೇಹದ ತೊಂದರೆ ನಮ್ಮ ಬಾಡಿ ಅಂದರೆ ಅದು ಆ ದೇಹ ಅದನ್ನು ಹೊರಗೆ ಪ್ರಕಟಗೊಳಿಸುತ್ತೆ ಅಷ್ಟೇ. ಇದು ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಇದು. ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಅದನ್ನು ಹೀಲಿಂಗ್ ಅಥವಾ ಟ್ರೀಟ್ಮೆಂಟ್ ಮಾಡ್ತೀವಿ. ಆದರೆ ಮುಖ್ಯವಾಗಿ ಮಾಡಬೇಕಾದ್ರೆ ಇದರ ಮೂಲ ಏನು ಅಂತ. ಈ ಚಿಕಿತ್ಸೆ ಅಂತಂದರೆ ಬರೀ ಮೆಡಿಸಿನ್ ಕೊಡೋವಂಥದ್ದಲ್ಲ. ಚಿಕಿತ್ಸೆ ಅಂದರೆ ಇದರ ಮೂಲ ಏನು, ತೊಂದರೆಯ ಮೂಲ ಯಾವುದು ಅಂತ ತಿಳ್ಕೊಳ್ಳೋದು ಅಂತ. ಅದು ತಿಳ್ಕೊಂಡಾಗ ಇದು ನಮ್ಮ ದೇಹದಲ್ಲಿ ಆಗ್ತಿದೆಯಾ, ಮನಸ್ಸಿನಲ್ಲಿ ಆಗ್ತಿದೆಯಾ, ಅಥವಾ ನಮ್ಮ ಪ್ರಾಣಶಕ್ತಿಯಲ್ಲಿ ಆಗ್ತಿದೆಯಾ ಅಂತ. ಈ ದೇಹ ಅಂದಾಗ ಸ್ವಲ್ಪ ಅರ್ಥ ಆಗುತ್ತೆ, ಪ್ರಾಣ ಅಂದಾಗ ಏನೂ ಅರ್ಥ ಆಗಲ್ಲ. ಅದು ಹೋದಾಗ ಗೊತ್ತಾಗುತ್ತೆ ಹೋಗಿದೆ ಅಂತ, ಅಲ್ಲಿ ತನಕ ಗೊತ್ತಾಗಲ್ಲ. ಅಥವಾ ಯಾರು ಹಿಂಡಿದ್ರೆ ಪ್ರಾಣ ಹಿಂಡಿದ ಅಂತ ಗೊತ್ತಾಗುತ್ತೆ. ಮನಸ್ಸು ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ, ಯಾಕೆಂದರೆ ಅದು ನಮ್ಗೆ ಗೊತ್ತಲ್ಲ. ಅದು ಯಾವಾಗ ಮನಸ್ಸು ಕೆಲಸ ಏನು, ಸ್ಟ್ರೆಸ್ ಕೊಡೋದು, ನೆಗೆಟಿವ್ ಥಾಟ್ಸ್ ಕೊಡೋದು, ಅದ್ರ ಕೆಲಸನೇ ಅದು. ಒಂಥರ ಶನಿದೇವರ ಭಕ್ತ ಅದು. ನಾವು ಇದರ ಹಾರ್ಡ್ವೇರ್ ಏನಿದೆ, ಅದರ ಮಾನಿಟರು, ಕೀಬೋರ್ಡು, ಮೌಸ್ ಎಲ್ಲ ಅದು ನಮ್ಮ ದೇಹ, ಫಿಸಿಕಲ್ ಬಾಡಿ. ಅದರ ಸಾಫ್ಟ್ವೇರ್ ಇರುವಂಥದ್ದು ನಮ್ಮ ಮನಸ್ಸು, ಅದ್ರ ಹಿಂದೆ ಇರುವಂಥ ಜ್ಞಾನ ಅಥವಾ ಅದು ಏನು ಪ್ರಾಸೆಸ್ ಆಗುವಂಥದ್ದು ಮನಸ್ಸು. ಆದರೆ ಇದು ಕೆಲಸ ಮಾಡಬೇಕು ಅಂದರೆ ಇದರಲ್ಲಿ ಒಂದು ಎನರ್ಜಿ, ಫ್ಯೂಯಲ್ ಬೇಕು, ಅಂದರೆ ಪವರ್ ಸೆಂಟರ್, ಅದು ನಮ್ಮ ಪ್ರಾಣ. ಈ ಮೂರು ಇದ್ದರೆ ಮಾತ್ರ, ಅಂದರೆ ಸಾಫ್ಟ್ವೇರು, ಹಾರ್ಡ್ವೇರು ಮತ್ತು ಅದರಲ್ಲಿ ಇರುವಂತಹ ಪವರ್ ಸೆಂಟರ್, ಶಕ್ತಿ, ಆ ಶಕ್ತಿಯನ್ನು ನಾವು ಪ್ರಾಣ ಅಂತ ಕರಿತಿರೋದು. ಈಗ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಅಥವಾ ಇನ್ನೂ ನಮ್ಮ ಜೋಬಲ್ಲಿ ಯಾವಾಗಲೂ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿರುತ್ತಲ್ಲ ಮೊಬೈಲ್ ಫೋನ್ ನೆನೆಸ್ಕೊಳ್ಳಿ, ಈಗ ಚೆನ್ನಾಗಿ ಗೊತ್ತಾಗುತ್ತೆ. ಆ ಫೋನ್ ಏನಿದೆ ಅದು ಬರೀ ಡಬ್ಬ ಇದೆಯಲ್ಲ, ಅದು ನಮ್ಮ ಬಾಡಿ. ಅದರ ಆಚೆ ಕಡೆ ಎಷ್ಟು ಸುತ್ತು ಏನು ಪ್ಯಾಕ್ ಮಾಡಿದ್ರೂ ಅದು ಮನೆಗೆ ಬಂದ ತಕ್ಷಣ ಬಿಸಾಕೋದೇ ಕೆಲಸ ಅದಕ್ಕೆ. ಅದಲ್ಲ, ಅದರೊಳಗೊಂದು ಸಾಫ್ಟ್ವೇರ್ ಇದೆ, ನಮ್ಗೇನು ಬೇಕೋ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ತೀವಲ್ಲ, ಅದು ಮನಸ್ಸು. ಒಂದು ಬ್ಯಾಟ್ರಿ ಇರುತ್ತೆ, ಪವರ್, ಅದು ನಮ್ಮ ಪ್ರಾಣಶಕ್ತಿ. ಈಗ ನಾವು ತೊಂದರೆ ಎಲ್ಲೇ ಆಗ್ತಿದೆ ಅಂತ, ಅಥವಾ ತೊಂದರೆನೇ ಆಗಬೇಕು ಅಂತನೂ ಅಲ್ಲ, ತೊಂದರೆ ಆಗೋಕ್ಕೆ ಮುಂಚೆನೇ ಏನು ಮಾಡಬಹುದು ಅನ್ನೋದು ಮೊದಲನೇ ಹಂತ. ಅದು ಬಂದಾಗ ಇದು ಯಾವ ಹಂತದಲ್ಲಿ ಮೇಲೆ ಕುತ್ಕೊಂಡು ಹೇಳ್ತಾ ಇದೆ, ಸಾರ್ವಜನಿಕ ಜೀವನದಲ್ಲಿರುವಂಥ ನಮ್ಮಂಥವರಿಗೆ ಎಷ್ಟೋ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇರುತ್ತೆ. ಆದರೆ ಕೆಲವು ಕಾರ್ಯಕ್ರಮಗಳಲ್ಲಿ ಮಾತ್ರ ಒಂದು ರೀತಿ ಭಾವನಾತ್ಮಕ ಕಾರ್ಯಕ್ರಮದ ಜೊತೆಗೆ ನಾವು ಭಾಗಿಯಾಗಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಬಹಳ ಒಂದು ರೀತಿಯ ಸಂಕಟ ಆಗ್ತಿತ್ತು, ಆತಂಕ ಆಗ್ತಿತ್ತು. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸಂಸಾರದಲ್ಲಿ ತೊಂದರೆ ಇದೆ, ಸಮಾಜದಲ್ಲಿ ತೊಂದರೆ ಇದೆ, ಯಾಕೆ ಇವ್ರನ್ನ ಈ ರೀತಿ ನಡೆಸ್ಕೊಳ್ತಾರೆ. ಬಹಳಷ್ಟು ಹೆಣ್ಣು ಮಕ್ಕಳು ಸಂಸಾರದಲ್ಲಿ ಒಂದು ರೀತಿಯ ಸಂಕಟ. ವಿನಂತಿ ಮಾಡ್ತಿದ್ದಾರೆ ಮೋಟಮ್ನವರು ನಿರ್ಗಮಿಸ್ತಾ ಇದ್ದಾರೆ. ಅವರು ಭಾಳ ಬೇಗ ಬಂದು ನಮ್ಮ ಜೊತೆ ಇದ್ದರು. ಅವರಿಗೆ ಚಪ್ಪಾಳೆ ಮುಖೇನ ಬೀಳ್ಕೊಳ್ಳೋಣ ಬಂದಿದ್ದೀವಿ. ನಮಸ್ಕಾರ. ಮೊದಲಿಗೆ ಪ್ರಾರಂಭ ಮಾಡ್ತಾ ನಾನು ಪೂರ್ವಿ ಅವರಿಗೆ ಹೇಗೆ ನಾವು ನಮ್ಮ ನಾಡಗೀತೆ ಹಾಡ್ತೀವಿ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇವತ್ತು ಕರ್ನಾಟಕ ಮಾತೆ ಯಾರು? ನಾವು ಯಾರಿಗೆ ಜಯ ಹೇ ಅಂದರೆ ಪೂರ್ವಿ ಮ್ಯಾಮ್ಗೆ. ಪೂರ್ವಿ
ಅದು ನಮ್ಮ ತಾಯಿ ಮೋಟಮ್ಮ ಅವರಿಂದ ಇಟ್ಕೊಂಡು ತೇಜಸ್ವಿ ಸೂರ್ಯ ಅವರಿಂದ ಇಟ್ಕೊಂಡು ಎಲ್ಲರೊಳಗೆ ನೀನು ಗ್ರೇಟ್ ಅಮ್ಮ, ನೀನು ಮುಂದಿನ ಸಲ ಪದ್ಮಶ್ರೀ ಅವಾರ್ಡ್ ತಗೋಬೇಕವ ಅಂತೆಲ್ಲ ಎಷ್ಟು ಮನಸ್ಸು ತುಂಬಿ ಹಾರೈಸಿದ್ರು. ಅಂದರೆ ಏನಂದರೆ ನಮ್ಮ ನಾಡಗೀತೆನೂ ತಾಯಿಗೆ ಆರಾಧಿಸಿ ಜಯ ಹೇ ಭಾರತ ತಾಯಿ ಯಾರು? ನಾವೇ. ಆ ತಾಯಿ ಹೆಸರೇ ಭಾರತೀ ತಾಯಿಗೆ ಭಾರತಾಂಬೆ ಅಂದರೆ ತನುಜಾತೆ ಅಂದರೆ ಭಾರತ ತಾಯಿಯ ದೊಡ್ಡ ಮಗಳೇ, ಕರ್ನಾಟಕದ ತಾಯಿಯೇ ನಿನಗೆ ಜಯ ಹೇ ಅಂತ. ಹಾಗಾಗಿ ಮಗಳು ಮಾತಾಡಕ್ವಲ್ಲ. ನಾನೇ ಪೊಲೀಸಿಗೆ ಫೋನ್ ಮಾಡಿದೆ, ಏನಪ್ಪ ಪೊಲೀಸಲ್ಲಿ ಕೆಲಸದಲ್ಲಿ ಇದೆಯಾ, ಮಗಳನ್ನ ಬಿಟ್ಬಿಟ್ಟಿದ್ಯಲ್ಲಪ್ಪ ಹೆಂಡ್ತಿನ ಅಂದರೆ, ಮೇಡಮ್ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ ಐತೆ ಮೇಡಮ್, ನಾ ಹೇಳಲ್ಲ ಕೋರ್ಟಲ್ಲಿ ಐತೆ ಮಾತಾಡ್ಕೊತೀನಿ ಅಂತ ಹೇಳ್ದ. ಆ ಮಗಳು 6 ತಿಂಗಳು ರೂಮ್ ಬಿಟ್ಟು ಬಂದಿಲ್ಲ, ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ, ಯಾವಾಗಲೂ ನಗ್ನಗ್ತಾ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊತಾ ಮನೆಗೆ ಬಂದವ್ರನ್ನೆಲ್ಲ ಆಂಟಿ ಅತ್ತೆ ಅಂತ ಪ್ರೀತಿ ಮಾಡ್ತಿದ್ದಂಥ ಮಗಳು ಮಾತೇ ಇಲ್ಲ, ಬರೀ ಮೌನ. ಆ ಮಗಳನ್ನು 6 ತಿಂಗಳು ಕೌನ್ಸಿಲಿಂಗ್ ಮಾಡಿರೋದು ನಾನು. ಮೊನ್ನೆ ಬಂದಾಗ ಅವಳನ್ನು ನಗುವನ್ನು ನೋಡಿ ಆ ತಾಯಿ ನನ್ನನ್ನು ಬಾಚಿ ತಪ್ಪಿ, ಮೇಡಮ್ ನನ್ನ ಮಗಳಿಗೆ ಹೊಸ ಜೀವವನ್ನು ಕೊಟ್ಟಿದ್ದೀರಾ. ಗಂಡಂದ್ರ ಏನು ಹೆಂಡತಿನ ಹೊಡೆಯುವ ಗಂಡಂದರು ಕೇಳಿಬಿಟ್ರೆ ಸಮಾಜವೆಲ್ಲ ಅವರಿಂದನೇ ತುಂಬ ಹೋಗಿದೆಯೇನೋ ಅಂತ ಅನ್ಸುತ್ತೆ. ಬಟ್ ಪರಿಸ್ಥಿತಿ ಬೇರೆನೋ ಇರ್ತಾವೆ ಮೇಡಮ್. ಮನೆಗೆ ಹೋಗೋದು ಅರ್ಧ ಗಂಟೆ ಲೇಟ್ ಆದ್ರೆ ಏನು ಉತ್ತರ ಕೊಡಲಿ ಅಂತ ಅರ್ಧ ಗಂಟೆ ಯೋಚನೆ ಮಾಡ್ತಿರ್ತೀವಿ ನಾವು. ಬೇರೆನೂ ಇರ್ತವೆ ಪರಿಸ್ಥಿತಿ. ಒಂದು ಅದ್ಭುತವಾದ ಕಾರ್ಯಕ್ರಮದ ಭಾಗಿಯಾಗುವುದಕ್ಕೆ ತುಂಬ ಅಂದರೆ ತುಂಬ ಸಂತೋಷ. ನಾನು ಭಾಳ ಇಷ್ಟ ಆಯ್ತು ನನಗೆ. ನಾನು ಕ್ಲಿನಿಕ್ ಓಪನ್ ಮಾಡಿರೋದೇ ಕ್ಲೋಸ್ ಮಾಡೋದಕ್ಕೆ ಭಾಳ ಭಾಳ ಆಯ್ತು. ಎಲ್ರಿಗೂ ನಮಸ್ಕಾರ. ನಾನು ಮಾತಾಡೋಷ್ಟು ವ್ಯಕ್ತಿ ನಾನೆಲ್ಲ. ನಾನು ಎರಡೇ ಮಾತಾಡ್ಬಿಡ್ತೀನಿ, ಯಾಕೆಂದರೆ ನನಗೆ ಕೆಲಸ ಬಹಳ ಮುಖ್ಯ, ಮಾತು ಕಡಿಮೆ. ನಾನು ಬೇಕಾದರೆ ರಾಜೇಶನ್ ಕೇಳಿ. ಯಾಕೆಂದರೆ ನನಗೆ ಪೂರ್ವಿಯವರು ಫೋನ್ ಮಾಡಿದ್ರು, ರಾಜೇಶ್ ಹೇಳಿದರು ನನಗೆ ಈ ಥರ ಪೂರ್ವಿ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ ಪೂರ್ವಿ ಯಾರು ಅಂತ. ಆಮೇಲೆ ಅವರೇ ಫೋನ್ ಮಾಡಿದಾಗ ನಾನು ಅದಕ್ಕಿಂತ ಮುಂಚೆ ಅವ್ರದ್ದು ವಿಡಿಯೋಗಳು ನೋಡಿದ್ದೆ, ಪೂರ್ವಿ ಅವ್ರದ್ದು. ಯಾಕೆಂದರೆ ನಾನೊಂದು ಸಲ ಒಂಥರ ನಮಗೂ ನಾವೊಬ್ಬರು ಮನುಷ್ಯರೇ, ನಾವು ಒಂದೊಂದು ಕೆಲವು ಟೈಮಲ್ಲಿ ಲೋ ಆಗ್ತೀವಿ. ನನ್ನ ಮೇನ್ ಇನ್ಸ್ಪಿರೇಷನ್ ಬಂದು ಧೋನಿಯವರು. ಆ ಗೋಲ್ ಹೆಂಗೆ ರೀಚ್ ಆದರು ಅನ್ನೋದು ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಅವರು ನಿದ್ದೆ ಮಾಡಿರಲ್ಲ, ಕರೆಕ್ಟಾಗಿ ಎಕ್ಸಾಕ್ಟ್ಲಿ 1 ಗಂಟೆ ಆಯಿತು. ಗೊತ್ತೆಲ್ಲರಿಗೂ ಹಸಿದಿದೆ ಅಂತ. ನಾನು ಬೆಳಗ್ಗೆ ಏನೂ ತಿಂದಿಲ್ಲ. ಕರೆಕ್ಟಾಗಿ 2 ನಿಮಿಷ 3 ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ. 3 ನಿಮಿಷದ ಮೇಲೆ ಮಾತಾಡಿದ್ರೆ ಜೋರಾಗಿ ಚಪ್ಪಾಳೆ ತಟ್ಟಿ ನನಗೆ ಅರ್ಥ ಆಗಂತ ಗೊತ್ಕೊಂಡು. ಆಗಲೇ ನಾಗಲಕ್ಷ್ಮಿ ಅವ್ರು ಮಾತಾಡ್ತಾ ಹೇಳ್ತಿದ್ರು, ಗಂಡು ಮಕ್ಕಳಿಂದ ಹೆಣ್ಮಕ್ಳಿಗೆ ಶೋಷಣೆ ಆದರೆ, ತೊಂದರೆ ಕೊಟ್ಟರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಪಡೀರಿ ಅಂತ. ಎಸ್, ಡೆಫಿನೆಟ್ಲಿ ಇವತ್ತಿನ ದಿನ ನಾವು ಇಷ್ಟು ಸೈನ್ಸು ಟೆಕ್ನಾಲಜಿ ಜನರೆಲ್ಲ ಇಷ್ಟು ಬೆಳೆದಿದ್ರು ಹೆಣ್ಣು ಮಕ್ಕಳ ಮೇಲೆ. ಇವಾಗ ಪ್ರೋಗ್ರಾಮ್ ಎಲ್ಲ ಕೂಡ ಮುಗೀತು. ಅದಾದಮೇಲೆ ಪೂರ್ವಿ ಮ್ಯಾಮ್ ಜೊತೆ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ತೊಗೊಂಡು ನೆಕ್ಸ್ಟ್ ನಾವು ಕೂಡ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಕೂಡ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಫೈನಲಿ ಪ್ರೋಗ್ರಾಮ್ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಮ್ಯಾಮ್ ಜೊತೆ ಕೂಡ ಟೈಮ್ ಒಳ್ಳೆ ಸಖತ್ತಾಗಿ ಸ್ಪೆಂಡ್ ಆಯಿತು. ಆ್ಯಂಡ್ ಎಸ್, ಇಟ್ ವಾಸ್ ಮೋಸ್ಟ್ ಮೆಮೊರೇಬಲ್ ಡೇ. ಈ ವಿಡಿಯೋ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎವ್ರಿಥಿಂಗ್ ಏನಂತಾರೆ, ನೋ ವರ್ಡ್ ಟು ಸ್ಪೀಕ್ ಅಬೌಟ್. ಇವಾಗ ನಾವು ಬುಕ್ ಲಾಂಚ್ ಇವೆಂಟ್ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 5 ಗಂಟೆ, 4 ಗಂಟೆ 47 ನಿಮಿಷ ಬೇಸಿ ಬಂದು. ಸೊ ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಆಮೇಲೆ ಅಷ್ಟೇ. ಎಸ್, ನಾನಂತೂ ಕಾಯ್ತಾ ಇದ್ದೆ. ಸೊ ಯಾವಾಗ 30th ಆಗುತ್ತೆ ಅಂತ. ಫೈನಲಿ ಬುಕ್ ಲಾಂಚ್ ಎಲ್ಲ ಕೂಡ ಆಯಿತು. ಇನ್ನು 3 ಬುಕ್ ಇದ್ದರೂ ನಮಗೂ ಕನ್ನಡ ವರ್ಷನ್ ಬುಕ್ ಅಲ್ಲೇ ಸಿಗ್ತಾ ಇತ್ತು. ಸೊ ಸಿಗಲಿಲ್ಲ, ಯಾರ ಮಾಡಿದ ಕೆಲಸ ನಮ್ಗೆ. ಸೊ ಸಿಗಲಿಲ್ಲ. ಓಕೆ ಅಂತ ಅಂದ್ಬಿಟ್ಟು ಹಿಂಗೆ ನಿಂತಿದ್ದೀರಾ ಅಂದೋಳು. ಅವಳು ಅಲ್ಲೇ ಹೋಗ್ಬಿಟ್ಟಲ್ಲ. ನಾನು ಆಮೇಲೆ 4 ಬುಕ್, 2 ಇಂಗ್ಲೀಷ್ ಬುಕ್ಕು 2 ಕನ್ನಡ ಬುಕ್ನ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ. 2 ಡೇಸಲ್ಲಿ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ. ಓಕೆನಾ? ಸೊ ಅಷ್ಟೇ ಕತೆ ಇದ್ರದ್ದು. ಜಾಸ್ತಿ ಇದು ಬರೋಕ್ಕ ಏನು ಇಷ್ಟು ಯಾವ್ದು ಜಾಸ್ತಿ ಇಲ್ಲ, 400 ರೂಪಾಯಿ ನಾನು ಪೇ ಮಾಡಿಬಿಟ್ಟಿದ್ದೀನಲ್ಲ. ಅವ್ರು ಪೋಸ್ಟಲ್ಲಿ ಕಳ್ಸೋದು, ಸ್ಪೀಡ್ ಪೋಸ್ಟಲ್ಲಿ. ಆ ಎಕ್ಸ್ಪೆನ್ಸಸ್ ಎಲ್ಲ ಅವರೇ ಕಟ್ತಾರೆ ಅನಿಸ್ತಿತ್ತು. ಬುಕ್ ಚಾರ್ಜ್ ಮಾತ್ರ ಅಷ್ಟೇ ನಾವು ಪೇ ಮಾಡಿರೋದು. ಸೊ ಎಸ್ ಇದಿಷ್ಟು ಬುಕ್ ಲಾಂಚ್ ಇವೆಂಟ್ ಆಗಿತ್ತು. ನಾನು ಮಾತಾಡಬೇಕು, ನೀನು ಸುಮ್ಮನೆ ಕೂತ್ಕೊಂಬ ನಿಮಿಷ. ಸೊ ಇದಿಷ್ಟು ಬುಕ್ ಲಾಂಚ್ ಇವೆಂಟ್ ಆಗಿತ್ತು. ಎಸ್, ಅಫ್ಕೋರ್ಸ್ ನಾನು ನಮ್ಮ ಅಕ್ಕ ಮಿಸ್ ಮಾಡಿಕೊಂಡೆ. ಅವಳು ಬಂದಿರೋ ಚೆನ್ನಾಗಿರ್ತಾಯಿತ್ತು.
ನಾನು ಅವ್ರ ಜೊತೆ ಮಾತಾಡಿ ಹಗ್ ಮಾಡಿ ಫೋಟೋ ಎಲ್ಲ ಕೂಡ ತೊಗೊಂಬಂದೆ. ನಂಗೆ ತುಂಬ ಖುಷಿ ಆಯಿತು. ಓಕೆನಾ, ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅಂತಾರಲ್ಲ ಆ ರೀತಿ. ಸೊ ಎಸ್, ಫೈನಲಿ ಬುಕ್ ಲಾಂಚ್ ಆಯಿತು. ನೀವೆಲ್ಲರೂ ಕೂಡ ಅಮೆಝಾನಲ್ಲಿ ಕನ್ನಡ ವರ್ಷನ್ ಇಂಗ್ಲೀಷ್ ವರ್ಷನ್ ಎರಡೂ ಬಿಡ್ತಾರೆ. ನಾನು ಬಿಟ್ಟಿದ ತಕ್ಷಣ ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ, ಅಥವಾ ನಾನು ಈ ವಿಡಿಯೋ ಹಾಕೋಷ್ಟಲ್ಲಿ ಬಿಟ್ಬಿಟ್ಟಿರ್ತಾರೆ. ಓಕೆನಾ, ಇವಾಗ ಸದ್ಯಕ್ಕೆ ಇಂಗ್ಲೀಷ್ ಬುಕ್ ನೋಡ್ತಿದೆ, ಬಟ್ ವಿ ಕೆನಾಟ್ ಬುಕ್. ಸೊ ಇವಾಗ ಬುಕ್ ಕೂಡ ಅಮೆಝಾನಲ್ಲಿ ಇದೆ, ಯು ಕ್ಯಾನ್ ಬುಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್. ಒಳ್ಳೇದು ಮಾಡಿ ವಾಪಸ್ ಒಳ್ಳೇದು ಬರುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.